ಪಕ್ಷ ಹುಟ್ಟಿದ್ದಲ್ಲ. ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು 40-50 ವರ್ಷಗಳಿಂದ ತಮ್ಮ ಮನೆಯ ಮಠ ಬಿಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ. ಒಂದು ಕುಟುಂಬದ ಹಿತಾಸಕ್ತಿಗಾಗಿ ಇಡೀ ಪಕ್ಷವನ್ನು ಬಲಿ ಕೊಡುವಂಥದ್ದು ಸರಿಯಲ್ಲ. ಬಿಜೆಪಿ ಹೈಕಮಾಂಡ್ದವ್ರನ್ನ ಅರ್ಥ ಮಾಡ್ಕೋಬೇಕು. ಯತ್ನಾಳವರು ಈ ರಾಜ್ಯದ ಒಂದು ಬೃಹತ್ ಶಕ್ತಿ, ಪ್ರತಿಯೊಂದು ಹಿಂದೂಗಳ ಮನಸ್ಸಿನಲ್ಲಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಪಕ್ಷಕ್ಕೆ ಅಪಾರವಾದಂತಹ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ರೋಗ ಹಾಳಾಗ್ತದ, ಎಲ್ಲರಿಗೂ ಸೆಕೆ ಆಗ್ತದ, ಸುತ್ತಮುತ್ತ ಅಲ್ಲೇ ಗಾಳಿಗೆ. ಅದನ್ನ ದಯವಿಟ್ಟು ಆರ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಮನವಿ ಮಾಡ್ಕೊತೀವಿ. ಸಹಕಾರ ಕೊಡ್ರಿ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುತ್ತಿರುವಂತಹ ಅನೇಕ ನಾಯಕರನ್ನ ತುಳಿತಾ ಇದ್ದಾರೆ, ಅನೇಕ ನಾಯಕರನ್ನ ಮೂಲೆಗೊತ್ತು ಮಾಡ್ತಾ ಇದ್ದಾರೆ. ಇದು ಯಾವ ಪಿತೂರಿಂದ ನಡೀತದೆ ಎನ್ನುವಂಥದ್ದು ರಾಜ್ಯದ ಜನ ಮನಗಾಣಬೇಕು. ಕೇವಲ ಬಸವನಗೌಡ ಪಾಟೀಲ್ ಒಬ್ಬರೇ ಅಲ್ಲ, ಹಿಂದುತ್ವದ ಪರವಾಗಿ ಮಾತಾಡುತ್ತಿರುವಂತ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿ ಅಲ್ಲಿ ಅವರಿಗೆ ಸುಮ್ಮನೆ ಕೊಡಿಸೋರು. ಪ್ರತಾಪ್ ಸಿಂಹ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು ಮೈಸೂರಲ್ಲಿ, ಅವರಿಗೆ ಟಿಕೆಟ್ ತಪ್ಪಿಸಿ ಸುಮ್ಮನೆ ಕುಂದಿರಿಸೋರು. ಅದೇ ರೀತಿ KS ಈಶ್ವರಪ್ಪನವರು ನಿಮ್ಮ ಜೊತೆ ಸೈಕಲ್ ತೂಗು ಅವರು ಪಕ್ಷ ಕಟ್ಟಿದ್ರು ರಾಜ್ಯದಲ್ಲಿ, ಇವತ್ತು ಅವ್ರನ್ನು ಸುಮ್ ಕುಂದಿಸೋರು. 40 ವರ್ಷಗಳಿಂದ ಯಡಿಯೂರಪ್ಪನವ್ರ ಜೊತೆ ಸೈಕಲ್ ತೂಗು ನಮ್ಮ ಯತ್ನಾಳಗೌಡರು ಪಕ್ಷವನ್ನು ಕಟ್ಟಿದ್ದಾರೆ, ಅವ್ರನ್ನು ಸುಮ್ ಕುಂದಿರುವಂತಹ ವ್ಯವಸ್ಥೆ ಆಗ್ತಾ ಇದೆ. ಇದು ಆದ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ, ಮತ್ತೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿಕೊಡ್ತೀರಿ. ಇವತ್ತು ಬಸವನಗೌಡ ಯತ್ನಾಳ್ ಅವರು ಇವತ್ತು ಬಿಜಾಪುರ ಶಾಸಕರಾಗಿದ್ದಕ್ಕೆ ಬಿಜಾಪುರ ಶಾಂತವಾಗಿದೆ. ಇವತ್ತು ಮುಂದಿನ ನೇತೃತ್ವದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ಚುಕ್ಕಾಣಿ ಹಿಡಿದ್ರೆ ಮಾತ್ರ ಹಿಂದೂಗಳ ಹಿತ ಕಾಯಕ್ಕೆ ಸಾಧ್ಯತೆ ಐತಿ. ದೇಶವಿದ್ರು ಐದವರು ಬಾಂಬ್ ಹಾಕೋರೆಲ್ಲ ಎದ್ದು ಕುಂದಿರ್ತಾರ, ಎಲ್ಲ ಸಮಸ್ಯೆ ಮಾಡಿ ಕುಂದಿರ್ತಾರ. ಬಸವನಗೌಡ ಪಾಟೀಲ್ ಅವರು ಮತ್ತೆ ಬಿಜೆಪಿಗೆ ಬರಬೇಕನ್ನೋದು ನಮ್ಮೆಲ್ಲರ ಆಸೆ. ಬಿಜೆಪಿಗೆ ಅವರು ಬಂದ್ರೆ ಮಾತ್ರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತೆ ಆಡಳಿತದಲ್ಲಿ ಬರಲಿಕ್ಕೆ ಸಾಧ್ಯತೆ ಇದೆ. ಮಾಡಿರುವಂತಹ ತಪ್ಪು ನಿರ್ಣಯವನ್ನ ಶೀಘ್ರವಾಗಿ ವಾಪಸ್ ತಗೊಂಡ್ಬಿಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಮರ್ಯಾದೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ಮತ್ತು ಸಮಸ್ತ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಆಗ್ರಹ ಮಾಡ್ತೀನಿ. ನಾವೆಲ್ಲರೂ ಬಸವನಗೌಡ ಪಾಟೀಲ್ ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು. ನಾವ್ಯಾವರು ಪಕ್ಷದ್ರೋಹಿಗಳಲ್ಲ. ಬಸವನಗೌಡ ಪಾಟೀಲ್ ಅವರು ಎಂದು ಪಕ್ಷ ವಿರುದ್ಧವಾಗಿ ಮಾತಾಡಿಲ್ಲ. ಪಕ್ಷದಲ್ಲಿ ಆಗುತ್ತಿರುವಂತಹ ತಪ್ಪುಗಳ ವಿರುದ್ಧ ಮಾತಾಡಿದ್ದಾರೆ. ಪಕ್ಷದಲ್ಲಿ ಆಗುತ್ತಿರುವಂತಹ ಸಿದ್ಧಾಂತ ವಿರೋಧಿ ಕೆಲಸಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಒಂದು ಮನೆ ಪಕ್ಷ ಅಲ್ಲ, ಇದು ಯಾಕೋ ಮನೆ ಗೊತ್ತಿರುವಂತ ಕೆಲಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಆಗ್ರಹ ಮಾಡ್ತೀನಿ. ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ, ಇದು ಅವರಿಗೆ ಶಕ್ತಿ ಕೊಡ್ತದ. ಅವ್ರು ಏನ್ ನಿರ್ಣಯ ತಗೋತಾರ ನಾವೆಲ್ಲ ಅದಕ್ಕೆ ಬದ್ಧ ಆಗಿರೋ ಅಂತ ಹೇಳಿ ತಾವೆಲ್ಲ ಬಂದಿರುತ್ತೆ. ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಸಲ್ಲಿಸಿ ನಾನು 2 ಮಾತು ಮುಗಿಸ್ತೀನಿ. ಪ್ರತಾಪ್ ಅವರು ದಲಿತ ಮುಖಂಡರು ಈಗ ಮಾತಾಡ್ತಿದ್ದಾರೆ. ಪ್ರತಾಪ್ ಚಿಕ್ಕಲ್ಗಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇವತ್ತು ಕರ್ನಾಟಕದಲ್ಲಿ ಬೆಂಕಿಯನ್ನ ಮುಟ್ಟಿದ ಪರಿಣಾಮ ಈ ಹಿಂದೂ ಶಕ್ತಿ ರಾಷ್ಟ್ರ ಇದನ್ನ ನೋಡ್ಬೇಕು. ಸಾಮಾನ್ಯ ನಾಯಕರಿಗೆ ನೀವು ಮುಟ್ಟಿಲ್ಲ. ನಿನ್ನೆ ಮೊನ್ನೆ ಬಂದು ಶಾಸಕರಾಗಿ ತಮ್ಮ ಪ್ರತಿಷ್ಠೆಗಾಗಿ ಹೋರಾಟ ಮಾಡುವಂತ ನಾಯಕರು ಬಸವನಗೌಡಲ್ಲ. ಈ ದೇಶ ಕಂಡಂತ ಅಪ್ರತಿಮ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿ ಸಚಿವರಾದವರು. ಸರ್ವ ಜನಾಂಗದ ಸರ್ವ ಸಮುದಾಯದ ಹಿತವನ್ನ ಬಯಸಿ ಸರ್ವ ಸಮುದಾಯದ ಬೆನ್ನೆಲುಬಾಗಿ ನಿಂತ ನಾಯಕರನ್ನ ಇವತ್ತು ಉಚ್ಚಾಟನೆ ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಮಿತಿ. ಇದು ಬಿಜೆಪಿಯ ಉಚ್ಚಾಟನೆ ಅಲ್ಲ, ಹುಚ್ಚಾಟ ಇದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಅವರು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ಮನೆ ಕಟ್ಕೊಂಡು ರಾಜಕಾರಣ ಮಾಡಂತ ರಾಜಕಾರಣಿ ಅಲ್ಲ. ಜನರ ಮಧ್ಯದಲ್ಲಿ ಇಟ್ಕೊಂಡು ಜನರ ಕಷ್ಟ ಸುಖವನ್ನ ಹಂಚ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ. ಒಡೆದು ಹೋದಂತ ಹಿಂದೂ ಸಮುದಾಯವನ್ನ
ಒಗ್ಗಟ್ಟನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು ಅವ್ರದ್ದು ಸಾಧನೆಗಳು ಒಂದ ಎರಡ. ಅವರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ, ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗೆ ಹಾಕಿದಿನಂತಲ್ಲ, ಸರ್ವ ಸಮುದಾಯದ ನಾಯಕರು ಅವರು. ಇವತ್ತು ಅವರು ಸರ್ವ ಸಮುದಾಯದ ನಾಯಕರು. ಅದು ಜೈನರಾಗಿರ್ಲಿ, ಬೌದ್ಧರಾಗಿರ್ಲಿ, ದಲಿತರು, ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಒಂದು ಅಪಮಾನ ಮಾಡಿದ್ದೀರ. ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರದೇನೆ ಜೆ.ಪಿ. ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿ, ಇದನ್ನ ವಿರೋಧಿಸ್ತೀವಿ ನಾವು. ಈ ಉಚ್ಚಾಟನೆಯನ್ನು ಆದಷ್ಟು ಬೇಗ ತಾವು ಹಿಂಪಡಿಬೇಕು. ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ. ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತ ಬಸವನಗೌಡ ಯತ್ನಾಳ್ ಅವರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು. ಏನ್ ಅನ್ಕೊಂಡಿದ್ದೀರ ಬಸವನಗೌಡ ಯತ್ನಾಳ್ ಅಂದ್ರೆ? ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ನ ಷಡ್ಯಂತ್ರ. ವಕ್ಫ್ ಅಂತಕ್ಕಂಥ ಕರಾರ ಕಾನೂನನ್ನ ಈ ರಾಜ್ಯದಲ್ಲಿ ತಂದು ಮಠಮಾನ್ಯಗಳನ್ನ, ರೈತರ ಜಮೀನನ್ನ, ದಲಿತರ ಜಮೀನನ್ನ ಎಲ್ಲವನ್ನ ಕಬಳಿಸಿ ಜಮೀರ್ ಅಹಮದ್ ಅವರ ಒಂದು ಅಶ್ವಮೇಧ ಯಾಗದ ಕುದುರೆಗೆ ಲಗಾಮ್ ಹಾಕಿ ಅದಕ್ಕೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಕೇಂದ್ರ ಸಮಿತಿಗೆ ನಾವು ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂಥ ಪ್ರಾಮಾಣಿಕ, ನಿಷ್ಠಾವಂತ, ನೇರ ನಿಷ್ಠುರವಾದ ಒಬ್ಬ ನಾಯಕನಿಗೆ ಪಕ್ಷವನ್ನ ಒಪ್ಪಿಸಬೇಕು. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈ ಸುಳ್ಳು ಗ್ಯಾರಂಟಿಗಳು, ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರ ಮನೆ ಹೋಗುತ್ತೆ. ಅದು ಬಸವನಗೌಡ ಯತ್ನಾಳ್ ಸಾಹೇಬರಿಂದ ಮಾತ್ರ ಸಾಧ್ಯ. ಅದಕ್ಕೆ ಆದ್ರೆ ಬಿಜಾಪುರ ನಗರದಲ್ಲಿ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಪರಿಸ್ಥಿತಿ ಬಂದಿತ್ತು. ಯಾಕಂದ್ರೆ ಈ ವಕ್ಫ್ ಅಂತಕ್ಕಂಥ ಕಾನೂನು ಜಮೀನುಗಳನ್ನ ಕಬಳಿಸ್ತಾ, ಮಠಮಾನ್ಯಗಳನ್ನ ಕಬಳಿಸ್ತಾ, ಇವರೆಲ್ಲ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲರ ನೇತೃತ್ವ ಷಡ್ಯಂತ್ರ ಮಾಡ್ತಿರುವಾಗ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಬಸವನಗೌಡ ಯತ್ನಾಳ್ 3 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರು. ಕೆಪಿಸಿ ಜಗದೀಶ್ ಪಾಲ್ ಅವರು ಬಿಜಾಪುರಕ್ಕೆ ಬರಬೇಕಾಯ್ತು, ತೇಜಸ್ವಿ ಸೂರ್ಯ ಅವರು ಬಿಜಾಪುರಕ್ಕೆ ಬರಬೇಕಾಯ್ತು. ವಿಜೇಂದ್ರ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರು ರಾಜ್ಯಾಧ್ಯಕ್ಷರು ವಿಜೇಂದ್ರನ್ ಮನೆಗೆ ಹೋದ್ರ ಎಲ್ಲಿ ಬಂದು ಸಾಮಾನ್ಯ ಶಾಸಕರ್ರಿ, ಜನರ ನಾಯಕರು ಅವರ ಹತ್ರ ಬಂದು ಅವರ ಹತ್ರ ಮನವಿಯನ್ನ ತಗೊಂಡು ಇವತ್ತು ಇಲ್ಲಿ ಇತಿಹಾಸ ರಚನೆ ಆಯ್ತು. ವಿಜೇಂದ್ರ ಅವರು ಆಮೇಲೆ ಹೋರಾಟ ಮಾಡಿದ್ರು, ನಮ್ಮ ಭೂಮಿ ನಮ್ಮ ಹಕ್ಕು. ಇದೆಲ್ಲ ನಾಟಕ ನಡೆಯೋದಿಲ್ಲ ಇನ್ನು ಮುಂದೆ. ಅವರು ನಮ್ಮ ಶಕ್ತಿ, ಬಸವನಗೌಡ ಯತ್ನಾಳ್ ನಮ್ಮ ಶಕ್ತಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ, ಮತ್ತೆ ಬುದ್ಧಿ ಕಲಿಸಬೇಕಾಗುತ್ತೆ ಈ ಷಡ್ಯಂತ್ರಕಾರಿಗಳಿಗೆ. ಆದಷ್ಟು ಬೇಗ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರ ಮೇಲೆ ನಮ್ಮ ಸಮುದಾಯ, ನಮ್ಮ ಹಿಂದೂ ಸಮುದಾಯದ ಭರವಸೆ ಇದೆ. ಅವರು ಆದಷ್ಟು ಬೇಗ ನಮ್ಮ ನಾಯಕರನ್ನ ಬರಮಾಡಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವಿಸ್ತಾರೆ ಅಂತ ಭರವಸೆ. ನಾವೆಲ್ಲರೂ ಒಗ್ಗಟ್ಟಾಗಿ ನಿಲ್ಲೋಣ, ನಾವೆಲ್ಲರ ಶಕ್ತಿ ಒಗ್ಗಟ್ಟಾಗಿರೋಣ. ಸಂಪೂರ್ಣ ಹಿಂದೂ ಸಮುದಾಯ ಒಗ್ಗಟ್ಟಾಗಿದೆ. ಅದರ ಜೊತೆ ಎಲ್ಲ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗಿದ್ದೇವೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಸವನಗೌಡ ಯತ್ನಾಳ್ ಅವರಿಗೆ ಈಗ ನಮ್ಮ ಬಸವನಗೌಡ ಪಾಟೀಲ್ ಕಟ್ಟ ಅಭಿಮಾನಿಗಳಾದಂತಹ ರಾಘು ಅಣ್ಣಿಗೇರಿ ಅವರು ಈ ವೇದಿಕೆ ಉದ್ದೇಶಿಸಿ ಮಾತಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. बोलो भारत माता की,
ಮಾತಾ ಕಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧನ್ಯವಾದಗಳು. ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ವಿಜಯಪುರ ಜನತೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಒಂದೇ ಒಂದು ಕರೆಯನ್ನು ಯತ್ನಾಳ್ ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ. ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಯತ್ನಾಳ್ ಅವರು ಯಾರಿಗೂ ಹೇಳಿಲ್ಲ. ಆದರೂ ಕೂಡ ಕೇವಲ ವಿಜಯಪುರ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾಳರ ಪರವಾಗಿ ಹೋರಾಟ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗನ್ನಿಸ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ, ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ. ಸರಿಯೋ ತಪ್ಪು? ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ? ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು. ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ? ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಗಿ ಒಬ್ಬ ಕಠೋರ ಹಿಂದುತ್ವವಾದಿ ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ತಪ್ಪಿಸಿ, ಅನಂತ ಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ. ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ಸಿ.ಟಿ. ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲುಣಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಕೊಂಡ್ರು. ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು. ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರು ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ, ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು. ಯಾಕರೆ ಹಾಕಿನಿಪ್ಪ ಅನ್ನಂಗ. ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ. ದಯಮಾಡಿ ಶಾಂತತೆ ಕಾಪಾಡ್ಕೋರಿ. ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ. ಅವ್ರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡ್ರಿ. बोलो भारत माता की, ಎರಡು ಕೈ ಮೇಲೆ ತಳ್ರಿ. ಭಾರತ್ ಮಾತಾ ಕಿ. ವ್ಯವಸ್ಥಿತವಾದಂತ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ. ನಾನು ಕೇಳ್ತೀನಿ, ಕೆಜೆಪಿ ಮಾಡಿ ಹೋಗಿದ್ರಲ್ಲಪ್ಪ, ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವರೇ? ಮಾನ್ಯ ನಮಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಜೆ.ಪಿ. ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ 2023ರಲ್ಲಿ, ಹಮ್ ಪರಿವಾರವಾದಕ್ಕೆ ಖಿಲಾಫ್ ಹೈ. ಏನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು. ಅವ್ರ ಉದಾಹರಣೆ ಏನ್ ಕೊಡ್ತಾರೆ ಗೊತ್ತಾ? ಜೆ.ಪಿ. ನಡ್ಡಾ ಅವರು, ಮಾನ್ಯ ಜೆ.ಪಿ. ನಡ್ಡಾ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಮಸ್ತ ಹಿಂದೂಸ್ತಾನದ ರಾಷ್ಟ್ರಭಕ್ತರ ಪರವಾಗಿ ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದಿರಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ. ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗಿದೆ. ತಾವು ಹೇಳಿದಂತ ಮಾತನ್ನು ನಾನು ಮೆಲುಕು ಹಾಕ್ತೀನಿ. परिवारवाद को बीजेपी कभी भी सहन नहीं करता.
इंदिरा गांधी के बाद राजीव गांधी आए, राजीव गांधी के बाद सोनिया गांधी आए, सोनिया गांधी के बाद राहुल गांधी आए, राहुल गांधी के बाद प्रियंका गांधी आ रही है। मुलायम सिंह के बाद अखिलेश यादव, ये परिवारवाद है। फारूक अब्दुल्ला के बाद ओमर अब्दुल्ला, ये परिवारवाद है। करुणानिधि के बाद स्टालिन, स्टालिन के बाद एमके स्टालिन, ये परिवारवाद है। ಪಕ್ಕದ ಶಿವಸೇನೆ ಕಾಂಗ್ರೆಸ್ ಜೊತೆ ಹೋಯ್ತಲ್ಲ, क्या ठाकरे ಅವರು, बाला ठाकरे, वो तो पॉलिटिक्स में नहीं था, वो तो हमारा हिंदुओं का लीडर था। उद्धव ठाकरे के बाद आदित्य ठाकरे, ये परिवारवाद है। लालू प्रसाद के बाद तेजस्वी, लालू यादव, तेजस्वी यादव, ये परिवारवाद है। तो कर्नाटक में येडियुरप्पा के बाद विजेंद्र क्यों? कर्नाटक में येडियुरप्पा के बाद विजेंद्र क्यों? ये परिवारवाद नहीं है क्या? ये राघव अण्णगिरी का सवाल नहीं है, पूरे हिंदुस्तानियों का सवाल है। इसका जवाब दे दीजिए आदरणीय नड्डा जी, आदरणीय अमित शाह जी। हमें गर्व है हमारे प्रधानी नरेंद्र मोदी पर, हमें गर्व है। ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಇಳಿಸ್ತೀರಿ, ಅಲ್ಲೇ ನಿಮಗೆ ಕುಟುಂಬ ಕಾಣಿಸೋದಿಲ್ಲ। ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವ್ರನ್ನ ಇಳಿಸ್ತೀರಿ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ। ಇಲ್ಲಿ ಯಡಿಯೂರಪ್ಪನ ತೆಗಿತೀನಂದ್ರೆ ಕೆಜೆಪಿ ಮಾಡ್ತಾನೆ। इतना कमजोर क्यों हुआ है बीजेपी हाईकमांड कर्नाटक के बारे में? कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है? ये सवाल पूरे हिंदुस्तानियों का है, एक एक बीजेपी कार्यकर्ता का है। सही है या गलत? सही है या गलत? ये तो प्रश्न ಕೇಳಬೇಕಲ್ಲ। और एक बात पूछना चाहता हूं, बसनगौड़ा, एक भी आदमी को अपने परिवार में राजकीय में नहीं लाए। आज तक उन पर एक भी भ्रष्टाचार का आरोप नहीं है। हिंदुत्व का काम कोई करता है तो कर्नाटक में पहले बसनगौड़ा पाटिल यत्नाल जी का नाम आता है। दयमाಡಿ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕು, ಬೇಗ ಬೇಗ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡಬೇಕು, ಆಂಬ್ಯುಲೆನ್ಸ್ಗೆ ನಮ್ಮ ಕಾರ್ಯಕರ್ತರು ದಾರಿ ಮಾಡಿಕೊಡಬೇಕು। धन्यवाद। हिंदुत्व का काम कोई एक शासक करता है कर्नाटक में तो पहले नाम आता है बसनगौड़ा पाटिल अपना। ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವರೇ, ನಿಮ್ಮ ಕ್ಷೇತ್ರದಲ್ಲಿ ಹರ್ಷ, ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ, ಏನು ಸಾಂತ್ವನ ಹೇಳಿದ್ರಿ, ಅವನಿಗೆ ಏನು ನೀವು ಸಹಾಯ ಮಾಡಿದ್ರಿ? ಶಿವಮೊಗ್ಗದಲ್ಲಿ ಆದ್ರೆ ವಿಜಯಪುರದ ಹುಲಿ ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟು ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದಂತ ನಾಯಕ ಬಸನಗೌಡ ಪಾಟೀಲ್। ಚಕ್ರವರ್ತಿ ಸೂಲಿಬೇಲಿ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್, ಆ ಕಾರ್ಯಕರ್ತನ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತವರು ಬಸನಗೌಡ ಪಾಟೀಲ್। ನೇಹಾ ಹಿರೇಮಠ್, ನಮ್ಮ ಹುಬ್ಬಳ್ಳಿಯ ಹುಡುಗಿ ಲವ್ ಜಿಹಾದ್ಗೆ ಒಳಗಾಗಿ ಮರ್ಡರ್ ಆದಾಗ ಮೊದಲು ಹೋಗಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್। ಎಲ್ಲೇ ಹಿಂದೂ ಕಾರ್ಯಕರ್ತರು ಇವತ್ತು ಹತ್ಯೆ ಆಗ್ಲಿ, ಅವ್ರ ಮೇಲೆ ಅಟ್ಯಾಕ್ಗಳಾಗ್ಲಿ, ಮೊದಲು ಹೋಗೋದು ಬಸನಗೌಡ ಪಾಟೀಲ್ ಯತ್ನಾಳ್। मैं पूछना चाहता हूं केंद्रीय राष्ट्रीय नायकों से, विजेंद्र कभी गया है क्या? येडियुरप्पा का और एक बेटा राघवेंद्र कभी गया है क्या? कर्नाटक की जनता से पूछ लो, आदरणीय प्रधानमंत्री नरेंद्र मोदी जी, अमित शाह जी, आदरणीय जेपी नड्डा जी, हम आपसे अनुरोध करते हैं एक बार कर्नाटक जनता की पब्लिक पोल करा दीजिए। ನಿಮಗ
ಆಗ್ರಹ ವಿನಂತಿಯನ್ನು ಮಾಡ್ಕೊತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ, ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟು ಬಿಡ್ರಿ. ವಿಜಯೇಂದ್ರ ಬೇಕು, ಯತ್ನಾಳ್ ಬೇಕು. ये सिर्फ विजयपुर का आवाज नहीं है, पूरे कर्नाटक के हिंदू। सही बोल रहा हूं ना मैं? ಮಾಡಿಬಿಡ್ರಿ ಒಂದ್ಸಲ. ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನ ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸ್ಬಿಡ್ರಿ. 100ಕ್ಕೆ 100 90%ಗಿಂತ ಹೆಚ್ಚು ಮತಗಳು ಬಸವನಗೌಡ ಪಾಟೀಲ್. ಇವತ್ತು ನಾನು ಬಹಳ ನೋವು ಆಗ್ಯದ, ಅಚ್ಚರಿನೂ ಆಗ್ಯದ. ನೋವು ಯಾಕಾಗ್ಯದಂದ್ರೆ ಬಿಜೆಪಿ ಅವರು ಬಸವನಗೌಡರನ್ನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ಲಕ್ ಮಾಡ್ತಾರೆ, ಅದಕ್ಕೆ ನೋವಾಗ್ಯದ. ಅಚ್ಚರಿ ಯಾಕಾಗ್ಯದಂದ್ರೆ ಇವರು ಇನ್ಪುಟ್ ಸರಿ ಎಲ್ಲಿ ತಗೋತಾರ ಅಂತ. ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ कुटुंब चाहिए? मैं पूछना चाहता हूँ, कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए? ये निर्णय भारतीय जनता पार्टी के केंद्रीय नेतृत्व को लेना है. ಅವ್ರಿಗೆ ತಗೋಬೇಕಾಗಿದೆ ಇದು. ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ನಾನು ಕೊಡ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರು ಸಂವಿಧಾನ ಕೊಟ್ಟಾರ ಅಂತ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ಯದ. ಏನಾದ್ರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು. ಸಮಸ್ತ ಹಿಂದೂಗಳು, ರಾಷ್ಟ್ರಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗತ್ತೆ. बोलो बाबा साहेब अंबेडकर जी की, बोलो भारत रत्न बाबा साहेब अंबेडकर जी की. ಎರಡು ಕೈ ಮೇಲೆ ಎತ್ತಾಡ್ರಿ, बोलो बाबा साहेब अंबेडकर जी की. ಇಲ್ಲಾಂದ್ರೆ ಏನಾಗ್ತಿತ್ತು? भारत तेरे टुकड़े होंगे इंशाअल्लाह इंशाअल्लाह. तुम्हारा बाप का घर है कैसा लो? ये 1962 का इंडिया नहीं है, ये 1962 का इंडिया नहीं है, ये 21वीं सदी का नया भारत है. ये नरेंद्र मोदी, योगी आदित्यनाथ, बसनगौड़ा पाटिल यत्नाल का. अब तुम्हारी गांड चालाकी यहाँ नहीं चलेगी. इसलिए मैं कहता हूँ ये 1962 का इंडिया नहीं है, ये 21वीं सदी का नया भारत है. ये चुप रहना भी जानता है, दुश्मनों के घर में घुस के मारना भी जानता है. ಅಂತ ಒಬ್ಬ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕದ ಸ್ಥಿತಿಗತಿಯ ಬಗ್ಗೆ ಮೊದಲು ಪತ್ರ ಬರೆದಂತ ವ್ಯಕ್ತಿ ಬಸನಗೌಡ ಪಾಟೀಲ್. ಯಾವ ವಿಚಾರ ಹೇಳ್ರಿ? ರೈತರ ಜಮೀನುಗಳು, ಮಠ ಮಂದಿರಗಳ ಜಮೀನುಗಳು ಜಿಹಾದಿಗಳು ವಕಫ್ ಹೆಸರಿನಲ್ಲಿ ಲೂಟಿ ಮಾಡುವಂತ ಸಂದರ್ಭದಲ್ಲಿ ದೇಶದ ರಾಜ್ಯದ ಯಾವ ನಾಯಕನು ಮುಂದೆ ಬರಲಿಲ್ಲ. ಮೊದಲು ಬಂದಿದ್ದು ಕರ್ನಾಟಕದ ನಮ್ಮ ವಿಜಯಪುರದ ಹಿಂದೂ ಹುಲಿ ಬಸನಗೌಡ ಪಾಟೀಲ್. ತೋರಿಸ್ರಪ್ಪ, ಯಾರಾದ್ರೂ ರೆಕಾರ್ಡ್ ಇದ್ರೆ ಕೆಲವು ಕಂಜಿ ಬಿಂಜಿಗಳ ಉಚ್ಚಾಟನೆ ಮಾಡ್ಯಾರಂತ ಪಟಾಕಿ ಹಾರಿಸ್ತಾರ. ಎಂತಾದ್ರೂ ಮಾತಾಡಿದ್ರೆ ಅವರು ಬಿಜೆಪಿ ಅವರೇ ಅಲ್ಲ. ಅವರು ಕಮಲದ ಶಾಲ ಹಾಕೊಂಡಿರ್ತಾರೆ. 5ನೇ ವರ್ಷ ಚುನಾವಣೆ ಬಂತಪ್ಪ ಅಂದ್ರ ಮಿಯಾ ಕಾ ಹೋ थोड़ा पैसे देते क्या? हमारे
अरे मियाँ कहाँ है? हमें है छू वो गौड़ा को इस बार पढ़ाने का है। क्या गौड़ा पढ़ाता है? ಒಬ್ಬ ಮಾಜಿ ಸಚಿವ ಹೇಳ್ತಾನೆ ವಿಜಯಪುರ್ನ್ಯಾಗ, ಒಂದು ಕಾರ್ಯಕರ್ತರು ಸಭೆ ಕರಿತಾನ ತನ್ನ ಬೆಂಬಲಿಗರದು, ನನಗೂ ಧಕ್ಕೆ ಆಗಂಗಿಲ್ಲ ನಿಮಗೂ ಧಕ್ಕೆ ಆಗಂಗಿಲ್ಲ, ಅವ ಯತ್ನಾಳ ಮಾತ್ರ ಅಧಿಕಾರಿನಾಗ ಇರಂಗಿಲ್ಲ. ಏನಾತಪ್ಪ? ಏನು ಕಿತ್ಕೊಳ್ಳೋದಾಗಿಲ್ಲ ನೀವು. ಯಾಕೆ ಕಿತ್ಕೊಳ್ಳೋದಾಗಿಲ್ಲ ಹೇಳೋಣ? ಬಸನಗೌಡ್ರ ಆಸ್ತಿ ಹಿಂದೂ ಸಮಾಜದ. ಬಸನಗೌಡರು ಭಾರಿ ಅಲ್ಲ, ಬಸನಗೌಡ್ರ ಜೊತೆ ನಿಂತಾರಲ್ಲ ಈ ರಾಷ್ಟ್ರಭಕ್ತ ಹಿಂದೂಗಳು ಭಾರಿ. ಬಸನಗೌಡರು ಇನ್ನೊಂದು ಗೊತ್ತಿರಲಿ ನಿಮಗ, ಇವ್ರು ಯಾರ್ಯಾರು ಇವತ್ತ ಬೆಳವಣಿಗೆ ಅಷ್ಟು ಪಟಾಕಿ ಹೊಡೆದಾರಲ್ಲ, ಮೀಡಿಯಾದವ್ರು ಸುದಕ್ಕೆ ಬೈದ್ರು ಅವರಿಗೆ. ಅವರು ವಿಜಯಪುರದ 2023 ವಿಧಾನಸಭೆ ಚುನಾವಣೆ ಮಾಡ್ಯಾರೋ. ಯಾರಾದ್ರೂ ಅವರು ಚುನಾವಣೆ ಮಾಡಿದ್ದು ಒಂದು ಫೋಟೋ ತೋರಿಸಿದ್ರು ಅಂದ್ರೆ ಇದೇ ಗಾಂಧಿ ಸರ್ಕಲ್ನಾಗ ಅವ್ರು ಕರೆದು ತಂದು ಸನ್ಮಾನ ಮಾಡಿ. ಇವರು ಎಂದಿಗಾದ್ರೂ ಬಸನಗೌಡರನ್ನು ವಿರೋಧ ಮಾಡ್ಕೊತೇ ಬಂದ. ಅದಕ್ಕೆ ಈ ಕಂಜಿ ಬಿಂಜಿಗಳ ಬಗ್ಗೆ ಬಹಳ ತಲೆ ಕೆಡಿಸಬೇಕು. ನಮ್ಮ ಗುರಿ ಏನದ? ಇದೇ ಈಗ ನಮ್ಮ ಹಿಂದೂ ದಲಿತ ಮುಖಂಡ ಪ್ರತಾಪ್ ಚಿಕ್ಕಲ್ಕಿ ಹೇಳಲ್ಲ, ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಜಿ ತುಮ್ ಕರ್ನಾಟಕಕ್ಕೆ ಅಧ್ಯಕ್ಷ ಬನೋ ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ. ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ಗೆ ಹೋದ್ರೆ ಇಲ್ಲೇ ನಾ ಅಂಜು ಮಗ ಅಲ್ಲ, ನಾನು ಹಿಂದೆ ಹಿಂದೆ 70 ವರ್ಷದಾಗ ಯಾರಿಗೂ ಆ ಏರಿಯಾ ಸ್ವಚ್ಛ ಮಾಡಿಸೋದಾಗಿದ್ದಿಲ್ಲ. ಹಿಂದೂ ಹುಲಿ ಬಸನಗೌಡ ಪಾಟೀಲ್. ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ, ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ. ಆದ್ರೆ ಹೆಣ್ಮಕ್ಳು ಕೈಪಲ್ಯ ಹೋದ್ರೆ ಹೆಂಗ್ ಮಾತಾಡ್ತಿದ್ರು? ಕದಿ ಕೈಗೆ अभी ले रहे देख बराबर अभी लिया क्या नहीं ज्यादा क्या ಮಾಡ್ತಿದ್ರಿ? ಯಾರೇ ಪೊಲೀಸರು ಆಟೋದಲ್ಲಿ ಹಿಡಿದ್ರೆ ಫೋನ್ ಲಗಾವ್ ಕ್ಯಾ MLA को ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ. ಈಗ ಮಾಡ್ರಪ್ಪ. ಎಲ್ಲರೂ ಅಲ್ಲ, ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಮ ಜೊತೆ ಅದಾರ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕಿಡಿಗೇಡಿಗಳಿಗೆ ಹೇಳ್ತಾ ಇದ್ದೀನಿ, ನಾನು ಒಳ್ಳೆಯವರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆಯ ಜನರವರಿಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳನ್ನ ಏನು ಉಚ್ಚಾಟನೆ ಮಾಡಿದ್ದಾರೆ ಅದನ್ನ ವಾಪಸ್ ತಕ್ಕೋರಿ ಅಂತೇಳಿ ನಾವು ಭಿಕ್ಷೆ ಕೇಳಂಗಿಲ್ಲ. ವಾಪಸ್ ತಕ್ಕೋರಿ ಅಂತ ನಾವು ಕೇಳಂಗಿಲ್ಲ. ಕರ್ನಾಟಕದ ಹಿಂದೂಗಳು ಇವತ್ತು ನಿರ್ಣಯ ಮಾಡಬೇಕಾಗಿದೆ. ಮಾನ್ಯ ಅಮಿತ್ ಶಾ ಅವರೇ, JP ನಡ್ಡಾ ಅವರೇ, ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸ್ರಿ, ಯತ್ನಾಳ್ ಅವ್ರನ್ನ ಪಾರ್ಟಿಗೆ ಕರ್ಕೊಂಡ್ ಬಂದು ರಾಜ್ಯಾಧ್ಯಕ್ಷ ಮಾಡ್ರಿ ಅಂತೇಳಿ ಇವತ್ತು ನಾವು ಆಚರಣೆ ಮಾಡಿ. ಸಾಕಷ್ಟು ವಿಚಾರಗಳಿದಾವೆ. ಎಲ್ಲಾ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಬೃಹತ್ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಸಮಸ್ತ ಜಗಜೀವನ್ ರಾಮ್ ಅವರ ಹೆಸರಲ್ಲಿ ರಸ್ತೆ ಮಾಡ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಅಟಲ್ ಬಿಹಾರಿ ವಾಜಪೇಯಿ ಅವ್ರ ರಸ್ತೆಗೆ ಹೆಸರಿಟ್ಟು ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಒಂದ್ 10 ವರ್ಷ ಬಿಜೆಪಿಯಿಂದ ಆಯ್ತಿರಲ್ಲ, ನೀವೇನ್ ಮಾಡಿದ್ರಪ್ಪ? ವಿಜಯಪುರದ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರು ಬರ್ಬೇಕಾಯ್ತು? ವಿಜಯಪುರದಲ್ಲಿ ಒಂದೇ ದಂಗೆ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಆಡಳಿತ ತಿಳಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಯಾರು ಬರ್ಬೇಕಾಯ್ತು? ಹಾಗಿದ್ರೆ ಇವತ್ತು ಇದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಬಿಜೆಪಿ ಅವರು. ಸಮಸ್ತ ಹಿಂದುತ್ವವನ್ನ, ಹಿಂದೂ ಕಾರ್ಯಕರ್ತರನ್ನ, ಸಂಘಟನೆಗಳನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಯಾರ. ಇದು ನಮ್ಮ ತಲೆ. ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು? ಫಕೀರ್ ಬಸ್ತಿ ಅಂತಿದ್ರು, ತುಳಾಪುರ ಅಂತಿದ್ರು, ನರಕಾಪುರ ಅಂತಿದ್ರು. ವಿಜಯಪುರ ಕೇವಲ 5 ವರ್ಷದಲ್ಲಿ ಇವತ್ತು ಒಂದು ಸುಂದರ ಬಿಜಾಪುರ ಹೋಗಿ ವಿಜಯಪುರ ನಗರ ಆಗ್ಯದ. ಇದಕ್ಕೆ ತಾವು ನೀಡಿದಂತ ಒಂದೊಂದು ಮತ ಇತ್ತು. ಇವತ್ತು ಯತ್ನಾಳ್ ಅಂತ ಒಬ್ಬ ಆಡಳಿತಗಾರ
ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜನ ಒಪ್ಕೋತಾರೆ. ಇದು ಯತ್ನಾಳವರ ತಾಕತ್. ಇವತ್ತು ನಾನು ಏನು ಬಸನಗೌಡ ಪಾಟೀಲ್ ಯತ್ನಾಳರ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು, ನಗರ ಅಧ್ಯಕ್ಷರು, ಜಿಲ್ಲೆಯ ಪದಾಧಿಕಾರಿಗಳು, ರಾಜ್ಯದ ಪದಾಧಿಕಾರಿಗಳು ಏನು ತಾವು ಸ್ವಂತ ನಿರ್ಣಯ ಮಾಡಿ ಸ್ವಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ, ಈ ಮುಖಂಡರ ಪರವಾಗಿ, ಯತ್ನಾಳರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಹಲೋ, ಎಲ್ಲರೂ ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳರ ಜೊತೆ ನಾವಿದ್ದೇವೆ. ವಕಫ್ ಹೋರಾಟ ಮಾಡಿದಾಗೂ ನಾವು ಜೊತೆ ಇದ್ದೀವಿ. ವಕಫ್ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ಯಾರು? ಬಸನಗೌಡ ಪಾಟೀಲ್ ಯತ್ನಾಳರು. ನಾನು ಕರ್ನಾಟಕದ ರಾಜಕಾರಣಿಗಳಿಗೆ ಕೇಳಿಕ್ಕೆ ಇಚ್ಛೆ ಪಡ್ತೀನಿ, ಯಡಿಯೂರಪ್ಪ, ವಿಜೇಂದ್ರ ಕೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಹಿಂದುತ್ವ ಬಗ್ಗೆ ಮಾತಾಡ್ತಿರಲ್ಲ, ಎಷ್ಟು ಗೋವುಗಳನ್ನು ಸಾಕಿದಿರಪ್ಪ? ಗೋಶಾಲೆ ಮಾಡಿದಿರ? ನಮ್ಮ ಯತ್ನಾಳ ಹಿಂದೂ ಹುಲಿ ಕಕೋಳದಲ್ಲಿ 1000 ಗೋವುಗಳನ್ನ ಕಟ್ಟರಿಂದ ರಕ್ಷಣೆ ಮಾಡಿ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ವಿಜೇಂದ್ರ, ರಾಘವೇಂದ್ರ, ಯಡಿಯೂರಪ್ಪ ನೀವು ಮಾಡಿದಿರಾ? ನಿಜವಾದ ಹಿಂದುತ್ವದ ಕೆಲಸವನ್ನು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳರು ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ರಾಜ್ಯದ ಜನತೆಯ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರೆ. ಹಿಂದೂ ಹುಡುಗರಿಗೆ ಉದ್ಯೋಗ ಅವಕಾಶವನ್ನು ಕೊಡಿಸುವಂತ ಕೆಲಸ ಮಾಡ್ತಾರೆ. ಇದು ನಿಜವಾದ ಹಿಂದುತ್ವ ಆಗಿರ್ತದೆ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳರ ಒಂದು ಉಚ್ಚಾಟನೆಯನ್ನು ನಾವು ತೀವ್ರವಾಗಿ ವಿಜಯಪುರ ಜಿಲ್ಲೆಯ ಜನತೆ ಇವತ್ತೇನು ತಾವು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರಿ. ಎಲ್ಲ ನಮ್ಮ ಸಹೋದರ ಸಹೋದರಿಯರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಬಂದಿದ್ದಾರೆ, ಹಾಗೂ ಎಲ್ಲ ಹಿರಿಯರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ. ಮಾಧ್ಯಮ ಮಿತ್ರರಿಸಿ ನನ್ನ ಮಾತಿಗೆ ಹಿಂದೂ ಕಾರ್ಯಕರ್ತರು ಮೊಬೈಲ್ ಬ್ಯಾಟರಿಯನ್ನು ಲೈವ್ ಹಚ್ಚುವುದರ ಮುಖಾಂತರ ಯತ್ನಾಳರಿಗೆ ಬೆಂಬಲ ಸೂಚಿಸಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಭಾರತ್ ಮಾತಾ ಕಿ ಧನ್ಯವಾದ. ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಅಭಿಮಾನಿಗಳು ಈ ಪ್ರತಿಭಟನೆಯನ್ನು ಇನ್ನೂ ಹಂಗೆ ನಡೆಸಿಕೊಂಡು ಹೋಗಬೇಕಾಗಿ ನಮ್ಮ